ಮ್ಯೂಚುವಲ್ ಫಂಡ್ ಅಂದರೆ ನಾನು ಒಂದು 7-8 ವರ್ಷದ ಹಿಂದೆ ನಮ್ಮ ಸ್ನೇಹಿತ ಒಬ್ಬ ಮಾಡ್ತಾ ಇದ್ದ. ಅವನು ಹೇಳ್ತಾ ಇದ್ದ ಮ್ಯೂಚುವಲ್ ಫಂಡಲ್ಲೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚೆನ್ನಾಗಿ ಗ್ರೋ ಆಗುತ್ತೆ, ನೆಕ್ಸ್ಟ್ ಫ್ಯೂಚರಲ್ಲಿ ಇಂಪ್ರೂವ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಆ ಥರ ಎಲ್ಲ ಹೇಳ್ತಾ ಇದ್ದರು. ಆದರೆ ನಮಗೇನು ಯಾರೇನೂ ಗೈಡೆನ್ಸ್ ಏನಿರಲಿಲ್ಲ. ಸರ್ ಈಗ ಒಂದು 2-3 ವರ್ಷದ ಹಿಂದೆ ಅವರು ಪರಿಚಯ ಆದಮೇಲೆ ಅವರು ಈ ಥರ ಇನ್ವೆಸ್ಟ್ಮೆಂಟ್ಸಿಂದ ಅಡ್ವೈಸ್ ಎಲ್ಲ ಮಾಡ್ತಾರೆ ಅಂತ ಗೊತ್ತಾಯಿತು. ಆವಾಗ ಸರ್ ಹತ್ರ ಕೇಳಿ ಈ ಥರ ನಮಗೆ ಮುಂದೆ ನಮ್ಮ ಗ್ರೋತ್, ಈಗ ನಮಗೊಂದು ಸ್ವಲ್ಪ ಸೇವಿಂಗ್ಸ್ ಇದ್ದಿದ್ದು ಯಾವುದ್ರಲ್ಲಾದರೂ ಒಳ್ಳೆದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಇಂಪ್ರೂವ್ ಆಗುತ್ತೆ. ಸುಮ್ಮನೆ ಯಾವುದೋ ಒಂದು ಗೊತ್ತಿಲ್ಲದಿದ್ದ ಕಡೆ ಹಾಕಿ ಅದು ಬೆಳೆಯೋ ಗ್ರೋತ್ ಕಡಿಮೆ ಆಗೋದ್ರ ಬದಲು ಚೆನ್ನಾಗಿ ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಅದು ಇಂಪ್ರೂವ್ ಆಗುತ್ತೆ ಅಥವಾ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಕೇಳ್ಕೊಂಡಾಗ ಸರ್ರು 1-2-3 ಫಂಡ್ ಸೆಲೆಕ್ಟ್ ಮಾಡಿ ಹೇಳಿದ್ರು. ಅದರೊಳಗಡೆ ನನ್ನ ಹತ್ರ ಸೇವಿಂಗ್ಸ್ ಇದ್ದಾಗ ಆ ಥರ ಎಲ್ಲ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಪಾಪು ಆದಮೇಲೆ ಅವಳು ಎಜುಕೇಷನ್, ಹೈಯರ್ ಎಜುಕೇಷನ್ ಎಲ್ಲ ಬಂದಾಗ ಈಗಿನ ಇನ್ಫ್ಲೇಷನ್ನು ಆಮೇಲೆ ಫೀಸ್ ಸ್ಟ್ರಕ್ಚರು ಆ ಥರ ಎಲ್ಲ ನೋಡಿದಾಗ ಇವಾಗಲಿಂದನೇ ಒಂದು ಬೇಸಿಕ್ ಅಮೌಂಟ್ ಸೇವ್ ಮಾಡಿಟ್ರೆ ಆ ಎಜುಕೇಷನ್ ಟೈಮಲ್ಲಿ ನಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಕೇಳಿದ್ವಿ. ಹಾಗಾಗಿ ಅವಳ ಹೆಸರಲ್ಲೂ ಒಂದು ಸ್ವಲ್ಪ ಅಮೌಂಟ್ ಈಗಲಿಂದ ನಾವು ಸೇವ್ ಮಾಡಬೇಕು ಅಂತ ಹೇಳಿ ಶುರು ಮಾಡಿಕೊಂಡು ಸರ್ ನಮಗೆ 2-3 ಸಲ ಬೇರೆ ಬೇರೆ ಪರ್ಪಸ್ ಕೇಳಿದಾಗ ಅವ್ರು ಅದಕ್ಕೆ ಸೂಟ್ ಆಗೋ ಅಂಥ ಸಜೆಷನ್ಸ್ ಹೇಳಿಬಿಟ್ಟು ಅದಕ್ಕೆ ಸರಿಯಾಗುವಂಥ ಫಂಡ್ಗಳನ್ನು ಹೇಳಿ ನಮಗೆ ಗೈಡ್ ಮಾಡಿದ್ದಾರೆ. ಮ್ಯೂಚುವಲ್ ಫಂಡ್ ಅಂದರೆ ಏನಂತ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡ್ ಏನು ಮಾಡಿದ್ರು ಅಂದರೆ ಪಾಪುದು ನಾಮಕರಣ ಟೈಮಿಂದು, ಬರ್ಡೇ ಟೈಮಿಂದು ಅಮೌಂಟ್ ಅವ್ರು ಕೊಟ್ಟಿರ್ತಾರೆ, ಆಶೀರ್ವಾದ ಪೂರ್ವಕ ಕೊಟ್ಟಿರೋ ಅಮೌಂಟನ್ನು ಏನು ಮಾಡೋದು, ಇನ್ನು ಫಿಕ್ಸೆಡಿಗೆ ಇಡೋದು, ಏನು ಮಾಡೋದು ಅಂತೇಳಿ ಯೋಚನೆ ಮಾಡಿದ್ವಿ. ಮ್ಯೂಚುವಲ್ ಫಂಡಿಗೆ ಹಾಕಿದರೆ ಅವಳಿಗೆ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ, ಅವ್ಳು ಮುಂದಿನ ಎಜುಕೇಷನ್ ಆಗಿರ್ಬೋದು, ಮುಂದಿನ ಭವಿಷ್ಯಕ್ಕಾಗಿರ್ಬೋದು ತುಂಬ ಚೆನ್ನಾಗುತ್ತೆ ಅಂತ ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳಿದರು. ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಮ್ಯೂಚುವಲ್ ಫಂಡ್ ಬಗ್ಗೆ. ಒಂದೊಳ್ಳೆ ಪಾತ್ ಸಿಗ್ತದಿದ್ದ ಅಷ್ಟವರು ಅಮೌಂಟನ್ನು ಮ್ಯೂಚುವಲ್ ಫಂಡಿಗೆ ಹಾಕ್ತೀನಿ ಅಂದಾಗ ನಾನು ಬೇಡ, ಫಿಕ್ಸೆಡಿಗೆ ಹಾಕ್ಬೇಡಿ, ಒಂದು ಸ್ವಲ್ಪ ಇಂಟ್ರೆಸ್ಟ್ ಸಿಗುತ್ತೆ, ಅವರು ಬೇಡ ಫಿಕ್ಸೆಡಿಗೆ ಬೇಡ ಅಮೌಂಟ್ ಹಾಕೋಣ, ಬೇಕಾದ್ರೆ ಇದೊಂದು ಮ್ಯೂಚುವಲ್ ಫಂಡ್ ಅಂತ ಇರಲಿ ಮಗು ಹೆಸರಲ್ಲಿ, ಅದು ಮುಂದಿನ 18+ ಆದಮೇಲೆ ಅದೊಂದು ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ, ಮುಂದಿನ ಭವಿಷ್ಯಕ್ಕೆ ಚೆನ್ನಾಗುತ್ತೆ ಅಂತ ಹೇಳಿದ್ಮೇಲೆ ಅವ್ರ ಮೇಲೆ ಸಜೆಸ್ಟ್ ಮೇಲೆ ನಾನು ಒಪ್ಕೊಂಡೆ. ನಾನು ವರ್ಕ್ ಮಾಡ್ತೀನಿ, ಟೆಕ್ನೋರಿಂಗ್ಸ್ ಅಂತ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತೀನಿ. ನಮ್ಮ ಓನರ್ ಅವ್ರುಗಳು ಸರ್ ಅಲ್ಲಿ ಅವರ ಅಕೌಂಟ್ಸು ಆ ಥರದ್ದೆಲ್ಲ ಮಾಡ್ತಾಯಿದ್ರು. ನಾನು ಅವಾಗ ಅವರಿಗೆ ಅವರ ಇನ್ಫಾರ್ಮೇಷನ್ಗಳು ಅವರಿಗೆ ಕೊಡೋದು ಮತ್ತು ಅದಕ್ಕೆ ಬೇಕಾಗೋಂಥ ಇನ್ಪುಟ್ಸು ಅದನ್ನು ಕಲೆಕ್ಟಿವ್ ಆಗಿ ಅದನ್ನು ಡೆವಲಪ್ ಮಾಡೋದು, ಅವ್ರದ್ದು ಬ್ಯಾಲೆನ್ಸ್ ಶೀಟ್ಸ್ ಆಗಲಿ ಆ ಥರದನ್ನು ಡೆವಲಪ್ ಮಾಡೋ ಅಂಥದ್ದು, ಆ ವರ್ಕನ್ನು ಅವ್ರ ಜೊತೆ ನಾನು ಫ್ಯಾಕ್ಟ್ರಿಯಲ್ಲಿ ಮಾಡ್ತಾಯಿದ್ದೆ. ಆವಾಗ ಅವರು ಆ ಟೈಮ್ಲಿ ಅವರಿಗೆ ಡೆಲಿವರಿ ಕೊಡೋ ಅಂಥದ್ದಾಗಲಿ ಅಥವಾ ಆ ಇನ್ಫಾರ್ಮೇಷನ್ಗಳು ನೋಡಿಕೊಂಡಾಗ ನಮ್ಮ ಓನರ್ಗಳಿಗೆ ಸಜೆಷನ್ಸ್ ಕೊಡ್ತಾ ಇದ್ದಿದ್ದು, ಆಮೇಲೆ ಅವರು ನಮ್ಮ ಜೊತೆ ನಡ್ಕೊಳ್ತಾ ಇದ್ದಿದ್ದು, ಅದೆಲ್ಲ ಇಟ್ಕೊಂಡಾಗ ನಮಗೆ ತುಂಬ ಏನು ಯಾರೋ ಹೊರಗಡೆಯವ್ರ ಜೊತೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ತಾ ಇರಲಿಲ್ಲ. ನಾಗೇಂದ್ರ ಸರ್ ಅವರು ಪರಿಚಯ ಆದಮೇಲೆ ಅವರು ಈ ಸಂಸ್ಥೆ ಹೆಸರಿಟ್ಟಾಗಲೇ ಅದೊಂಥರ ಆತ್ಮೀಯ ಅಂದಾಗ ನಮ್ಮದು ಅಂತಲೇ ಭಾವನೆ ಬರುತ್ತೆ. ಹಾಗಾಗಿ ಈ ಸಂಸ್ಥೆ ನಮ್ಮ ಹಾಗೆ ಇನ್ನೂ ಹೆಚ್ಚಿನ ಜನಕ್ಕೆ ಮತ್ತು ಈಗಿನ ಒಂದು ಯಂಗರ್ ಜನ್ರೇಷನ್ನಿಗೆ ಇನ್ನೂ ಮೋಟಿವೇಶನ್ ಮಾಡಿ ಇನ್ನೂ ಯಂಗರ್ ಜನ್ರೇಷನ್ ಈ ಥರ ಒಂದು ಒಳ್ಳೆ ಹಾದಿಲಿ ಬೆಳೆಸೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಮತ್ತು ಅವ್ರ ಮಾರ್ಗದರ್ಶನ ಇದೇ ಥರ ಬೇರೆಯವರಿಗೂ ಸಿಗಲಿ ಮತ್ತು ಈ ಸಂಸ್ಥೆ ಮುಂದಕ್ಕೆ ಬೆಳೀತಾ ಹೋಗಲಿ ಅನ್ನೋದನ್ನು ನಾವು ಇಷ್ಟಪಡ್ತೇವೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲ ಯೋಜನೆ ಸಂಬಂಧಿತ ದಾಖಲಾತಿಗಳನ್ನು ಜಾಗೃತಿಯಿಂದ ಓದಿರಿ.